ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಡೋಂಗಿ ಬಾಬಾಗಳು ಸೇರಿಕೊಂಡು ಒಂದು ಹೆಂಗಸಿಗೆ ನೀಡಿದ ಶಾಕಿಂಗ್ ಸ್ಟೋರಿ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಅದು ದಟ್ಟ ಅರಣ್ಯ. ಆ ಅರಣ್ಯದಲ್ಲಿ ಕೆಲವು ಬಾಬಾಗಳು ಒಂದೇ ಕುಟೀರದಲ್ಲಿದ್ದರು. ಅವರು ನಿರಂತರವಾಗಿ ದೇವರ ಧ್ಯಾನ, ತಪಸ್ಸುಗಳಿಂದ ಮಗ್ನರಾಗಿ ದಾನ, ತ್ಯಾಗ ಮತ್ತು ಪರೋಪಕಾರಕ್ಕೆ ಹೆಚ್ಚು ಮಹತ್ವವನ್ನು ನೀಡುತ್ತಿದ್ದರು. ಅವರು ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ನದಿಯಲ್ಲಿ ಸ್ನಾನ ಮಾಡಿ, ಮಂತ್ರ ಜಪತಪಗಳಿಂದ ಸಾಕಷ್ಟು ಜ್ಞಾನ ಪಡೆದುಕೊಂಡಿದ್ರು. ಅಷ್ಟಾಗಿಯೂ ಕೂಡ ಅವರಿಗೆ ಒಂದು ಕೆಟ್ಟ ಅಭ್ಯಾಸ ಇತ್ತು, ಆದ್ರೆ ಇದು ಅವರಿಗೆ ಸಹಜವಾಗಿ ತಿಳಿದಿರಲಿಲ್ಲ. ಈ ಬಾಬಾಗಳನ್ನು ಜನರು ದೈವ ಮಾನವರಂತೆ ಕಾಣುತ್ತಿದ್ದರು. ಅಲ್ಲದೆ ದೂರದ ಗ್ರಾಮದ ಜನರು ಅರಣ್ಯಕ್ಕೆ ಬಂದು ಸಾಧುಗಳ ಬಳಿ ಆಶೀರ್ವಾದವನ್ನು ಪಡೆದು ಪ್ರಸಾದವನ್ನು ತಿಂದು ವಾಪಸ್ ಹೋಗುತ್ತಿದ್ದರು. ಒಂದೊಮ್ಮೆ ಈ ಅರಣ್ಯದ ಹತ್ತಿರದಲ್ಲಿ 10 ಮನೆಗಳ ಸಣ್ಣ ಹಳ್ಳಿ ಇದ್ದ ಕಾರಣಕ್ಕೆ ಅಲ್ಲಿ ಒಂದು ಕುಟುಂಬ ವಾಸವಾಗಿತ್ತು. ಆದರೆ ಮನೆಯ ಯಜಮಾನ ಯಾವುದೋ ಕಾಯಿಲೆಗೆ ಒಳಗಾಗಿ ತೀರಿ ಹೋಗಿದ್ದ. ಹೀಗಾಗಿ ತಾಯಿ ಮತ್ತು ಮಗಳು ಇದ್ದರು. ಮಗಳು ಬುದ್ಧಿವಂತೆ ಜೊತೆ ರೂಪವಂತೆ ಆಗಿದ್ದಳು. ಅವಳ ಬಗ್ಗೆ ಇಡೀ ಗ್ರಾಮವೇ ಮಾತಾಡುವಂತಿತ್ತು. ಅಷ್ಟರ ಮಟ್ಟಿಗೆ ಆಕೆ ಇದ್ದಳು. ಆದ್ರೆ ಆಕೆಗೆ ಅವಳ ಸೌಂದರ್ಯವೇ ದೊಡ್ಡ ಆತಂಕ ಉಂಟು ಮಾಡುತ್ತದೆ ಅಂತ ಅವಳಿಗೆ ಗೊತ್ತಿರಲಿಲ್ಲ. ದಿನಗಳು ಕಳೆದಂತೆ ತಾಯಿಯ ಆರೋಗ್ಯ ಕೂಡ ಹದಗೆಟ್ಟಿತ್ತು. ಮನೆಯಲ್ಲಿ ಬಡತನ, ಕೈಯಲ್ಲಿ ಹಣವಿರಲಿಲ್ಲ. ಈ ವೇಳೆ ತಾಯಿಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಗದಿದ್ದರೆ ಸಾವನ್ನಪ್ಪಬಹುದು ಎಂದು ಗ್ರಾಮದ ವೈದ್ಯರು ಹೇಳಿದರು. ಇದಕ್ಕೆ ಕೇಳಿ ಮಗಳು ಸೌಮ್ಯ ಬಹಳ ಗಾಬರಿಗೆ ಒಳಗಾಗಿದ್ದಳು. ಹೇಗಾದರೂ ಮಾಡಿ ತಾಯಿಗೆ ಉಳಿಸಿಕೊಳ್ಳಬೇಕೆಂದು ವಿಚಾರ ಮಾಡುತ್ತಾ ಇದ್ದಳು. ಅದಕ್ಕಾಗಿ ಆಕೆ ಅವಳು ಸಹಾಯಕ್ಕಾಗಿ ಅಲೆದಾಡುತ್ತಿದ್ದಳು. ಈ ವೇಳೆ ಈಕೆಯ ಪರಿಸ್ಥಿತಿ ನೋಡಿ ಗ್ರಾಮದ ಹೆಣ್ಣು ಮಗಳು ಒಬ್ಬಳು ಸಾಧುಬಾಬಾಗಳ ಬಳಿ ಹೋಗಿ ಸಹಾಯ ಕೇಳು. ಅವರು ಹೃದಯವಂತರು ಹಾಗೂ ನಮ್ಮ ಕಷ್ಟಗಳನ್ನು ಹೋಗಲಾಡಿಸೋ ದೈವಪುರುಷರು ಅಂತ ಹೇಳಿದ್ರು. ಅದೇ ಮಾತಿನಂತೆ ಸೌಮ್ಯ ತನ್ನ ತಾಯಿಯನ್ನು ಉಳಿಸಲು ಬೇರೆ ದಾರಿ ಕಾಣದೆ ಅರಣ್ಯದಲ್ಲಿನ ಸಾಧುಗಳ ಕುಟೀರಕ್ಕೆ ಹೋದಳು. ಅಲ್ಲಿ ಸಾಧುಗಳು ತಪಸ್ಸಿನಲ್ಲಿ ಮಗ್ನರಾಗಿದ್ದರು. ಆಗ ಸೌಮ್ಯ ತೊದಲುವ ಧ್ವನಿಯಲ್ಲಿ, ಬಾಬಾ, ನನ್ನ ತಾಯಿ ತೀವ್ರವಾಗಿ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ. ದಯವಿಟ್ಟು ನನಗೆ ಸಹಾಯ ಮಾಡಿ. ನನಗೆ ನನ್ನ ತಾಯಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ದಯಮಾಡಿ ನನಗೆ ಸಹಾಯ ಮಾಡಿ ಎಂದು ಕಣ್ಣೀರು ಹಾಕಿದಳು. ಆಗ ಬಾಬಾಗಳು ಆ ಹುಡುಗಿಯ ಕಡೆಗೆ ತಿರುಗಿ ಕೆಲವು ಕ್ಷಣಗಳ ಕಾಲ ಶಾಂತತೆಯಿಂದ ಇದ್ದು, ನಂತರ ಹಿರಿಯ ಬಾಬಾ ಮುಗುಳು ನಗುತ್ತಾ, ಮಗಳೇ, ನಾವು ನಿನಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೇವೆ. ಅದರ ಪ್ರತಿಯಾಗಿ ನೀನು ನಮಗೆ ಏನಾದರೂ ಮಾಡಬೇಕಾಗುತ್ತದೆ. ನೀನೊಂದು ತ್ಯಾಗ ಮಾಡಬೇಕಾಗುತ್ತದೆ ಅಂದರು. ಅವರ ಮಾತನ್ನು ಕೇಳಿ ಸೌಮ್ಯ ಸಾಕಷ್ಟು ಗೊಂದಲಕ್ಕೆ ಒಳಗಾಗುತ್ತಾಳೆ. ಆಮೇಲೆ ನಡುಗುವ ಧ್ವನಿಯಲ್ಲಿಯೇ, ಬಾಬಾ, ಏನು ಮಾಡಬೇಕು ಅಂತ ಕೇಳುತ್ತಾಳೆ. ಆಗ ಬಾಬಾಗಳು ಈಗ ಅವಳನ್ನು ನೋಡುವ ನೋಟವನ್ನೇ ಬದಲು ಮಾಡಿಕೊಳ್ಳುತ್ತಾಳೆ. ಅವರ ಮುಖಗಳ ಮೇಲೆ ಒಂದು ಅಸಹಜ ಭಾವನೆ ಕಾಣುತ್ತಿತ್ತು. ಸಾಮಾನ್ಯವಾಗಿ ಸೌಮ್ಯಗೆ ಇದು ಆತಂಕಕ್ಕೆ ಕಾರಣವಾಗಿತ್ತು. ಅಷ್ಟಾಗಲೇ ಮತ್ತೋರ್ವ ಬಾಬಾ, ಮಗಳೇ, ಚಿಂತಿಸಬೇಡ, ನಾವು ಹೇಳುವುದು ನಿನ್ನ ಒಳಿತಿಗಾಗಿಯೇ. ಕೇವಲ ಸ್ವಲ್ಪ ತ್ಯಾಗ ಮಾಡಬೇಕಾಗುತ್ತದೆ. ಇದರಿಂದ ನಿನಗೆ ತುಂಬಾ ಒಳ್ಳೆಯದಾಗುತ್ತದೆ ಅಂತ ಹೇಳುತ್ತಾರೆ. ಅಷ್ಟೊತ್ತಿಗೆ ಸೌಮ್ಯ ಅವರ ಮಾತಿನ ಅರ್ಥಗಳು ಅರ್ಥವಾಗುತ್ತಿರಲಿಲ್ಲ. ಏಕೆಂದರೆ ಅವಳಿಗೆ ಕೇವಲ ತಾಯಿಯ ಆರೋಗ್ಯ ಸರಿಯಾಗಬೇಕೆಂಬ ಭಾವನೆ ಇತ್ತು. ಹಾಗಾಗಿ ಅವಳು ಏನನ್ನೂ ಯೋಚಿಸದೆ, ಸರಿ ಬಾಬಾ, ನಾನು ಎಲ್ಲವನ್ನೂ ಮಾಡಲು ಸಿದ್ಧವಾಗಿದ್ದೇನೆ. ನನ್ನ ತಾಯಿಯನ್ನು ಉಳಿಸಲು ಚಿಕಿತ್ಸೆಗೆ ಹಣದ ಸಹಾಯ ಮಾಡಿ ಅಂತ ಹೇಳುತ್ತಾಳೆ. ಸೌಮ್ಯಾಳ ಒಪ್ಪಿಗೆಯಿಂದ ಬಾಬಾಗಳು ಒಬ್ಬರಿಗೊಬ್ಬರು ನೋಡಿಕೊಂಡು ನಕ್ಕರು. ಹಿರಿಯ ಸಾಧು ಹೇಳಿದರು, ಒಳ್ಳೆಯ ನಿರ್ಧಾರವನ್ನೇ ಮಾಡಿದೆ. ಮರುದಿನ ರಾತ್ರಿ ನೀನು ನಮ್ಮ ಕುಟೀರಕ್ಕೆ ಬಾ. ನಂತರ ನಾವು ನಿನಗೆ ಏನು ಮಾಡಬೇಕೆಂದು ಹೇಳುತ್ತೇವೆ ಅಂತ ಹೇಳಿ ಕಳಿಸುತ್ತಾರೆ. ಸೌಮ್ಯ ಅವರ ಮಾತುಗಳು ವಿಚಿತ್ರವೆನಿಸಿದರೂ ಕೂಡ ಅವಳು ಯಾವುದನ್ನೂ ತಲೆಗೆ ಹಾಕಿಕೊಳ್ಳದೆ ಸರಿ ಎಂದು ಅಲ್ಲಿಂದ ಹೋಗುತ್ತಾಳೆ.
ಮರುದಿನ ತನ್ನ ತಾಯಿಗೆ ಬಿಸಿನೀರು ಸ್ವಲ್ಪ ಗಂಜಿ ಮಾಡಿಕೊಟ್ಟು ಸೂರ್ಯ ಮುಳುಗಿದ ಮೇಲೆ ಬಾಬಾಗಳ ಬಳಿ ಹೊರಡಲು ತಯಾರಾದಳು. ಆಗಲೇ ರಾತ್ರಿಯ ಕತ್ತಲಲ್ಲಿ ಇಡೀ ಗ್ರಾಮ ನಿದ್ರೆಯಲ್ಲಿತ್ತು. ಈ ವೇಳೆ ಸೌಮ್ಯ ಒಂಟಿಯಾಗಿ ಬಾಬಾಗಳ ಕುಟೀರದ ಕಡೆಗೆ ಹೆಜ್ಜೆ ಹಾಕಿದಳು. ದಟ್ಟ ಕಾಡು, ನಿಶಬ್ದತೆಯಲ್ಲಿ ಕಾಡು ಪ್ರಾಣಿಗಳ ಧ್ವನಿಗಳು ಕೇಳಿಸುತ್ತಿದ್ದವು. ಅವಳಿಗೆ ತಮಗೆ ಏನಾಗಲಿದೆ ಎಂದು ತಿಳಿದಿರಲಿಲ್ಲ. ಸಾಧುಗಳು ಯಾವ ಉದ್ದೇಶಕ್ಕೆ ಅವಳಿಗೆ ಹಣದ ಸಹಾಯ ಮಾಡುತ್ತಾರೆ ಎಂಬುದು ಕೂಡ ಅರಿವಿರಲಿಲ್ಲ. ಒಟ್ಟಿನಲ್ಲಿ ತಾಯಿ ಉಳಿಯಬೇಕು ಅಂತ ಯೋಚನೆ ಮಾತ್ರ ಇತ್ತು. ಹಾಗೆ ಸೌಮ್ಯ ಹೆಜ್ಜೆ ಹಾಕುತ್ತಾ ಬಾಬಾಗಳ ಕುಟೀರ ಬಂದಳು. ಆಗ ಕುಟೀರದ ಒಳಗಿಂದ ಮಂತ್ರಗಳ ಧ್ವನಿ ಕೇಳಿಸುತ್ತಿತ್ತು. ಸೌಮ್ಯ ನಡುಗುವ ಕೈಗಳಿಂದ ಬಾಗಿಲು ತಟ್ಟಿದಳು. ಮರುಕ್ಷಣದಲ್ಲೇ ಬಾಗಿಲು ತೆರೆಯಿತು. ಒಳಗಿನ ದೃಶ್ಯವನ್ನು ನೋಡಿ ಸೌಮ್ಯ ಗಾಬರಿಯಾದಳು. ಈ ವೇಳೆ ಕುಟೀರದ ಒಳಗೆ ದೀಪಗಳು ಉರಿಯುತ್ತಿದ್ದವು. ಸುತ್ತಲೂ ಅಗರಬತ್ತಿಗಳ ಸುಗಂಧ ಹರಡಿತು. ಅದರ ಮಧ್ಯ ಬಾಬಾಗಳು ಪಾದಗಳನ್ನು ಮಡಚಿಕೊಂಡು ಕುಳಿತಿದ್ದರು. ನನ್ನ ನೋಡಿ ಹಿರಿಯ ಬಾಬಾಗಳು ಮುಗುಳು ನಗುತ್ತಾ, ಬಾ ಮಗಳೇ, ಒಳ್ಳೆಯ ಸಮಯಕ್ಕೆ ಸರಿಯಾಗಿ ಬಂದಿದ್ದೀಯಾ ಅಂತ ಹೇಳಿದ್ರು. ಅವರ ಮಾತಿಗೆ ಸೌಮ್ಯ ನಿಧಾನವಾಗಿ ಒಳಗೆ ಬಂದಳು. ಆಗ ಮತ್ತೋರ್ವ ಸಾಧು, ಭಯಪಡಬೇಡ ಮಗಳೇ, ನಾವು ನಿನ್ನ ಒಳಿತಿಗಾಗಿಯೇ ನಿನ್ನನ್ನು ಇಲ್ಲಿಗೆ ಕರೆದಿದ್ದೇವೆ. ನಿನಗೆ ತಿಳಿದಿರುವಂತೆ ತ್ಯಾಗವಿಲ್ಲದೆ ಈ ಪ್ರಪಂಚದಲ್ಲಿ ಏನೂ ಸಿಗುವುದಿಲ್ಲ ಅಂದರು. ಅವರ ಮಾತು ಕೇಳುತ್ತಲೇ ಸೌಮ್ಯ ನಡುಗುತ್ತಾ, ಬಾಬಾ, ನಾನು ಏನು ಮಾಡಬೇಕು ಹೇಳಿ ಎಂದಳು. ಈ ವೇಳೆ ಇನ್ನೋರ್ವ ಬಾಬಾ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಗಂಭೀರವಾದ ಧ್ವನಿಯಲ್ಲಿ, ನೀನು ಹಣವನ್ನು ಬೇಡಲು ಇಲ್ಲಿಗೆ ಬಂದಿದ್ದೀಯಾ? ಆದರೆ ನಾವು ಕೇವಲ ಹಣವನ್ನು ನೀಡುವುದಿಲ್ಲ, ಅದರ ಜೊತೆಗೆ ಪ್ರಸಾದವನ್ನು ಕೊಡುತ್ತೇವೆ. ಅದಕ್ಕಾಗಿ ನೀನು ದೇಹ, ಮನ ಮತ್ತು ಆತ್ಮದ ಸಮರ್ಪಣೆ ಅಗತ್ಯವಿದೆ ಎಂದರು. ಸೌಮ್ಯಾಳಿಗೆ ಆಗ ಅವರ ಉದ್ದೇಶಗಳ ಅರಿವಾಯಿತು. ಭಯ ಮತ್ತು ಕೋಪ ಬರತೊಡಗಿತು. ಆದರೆ ತನ್ನ ತಾಯಿಯ ಮುಖವನ್ನು ನೆನೆಸಿಕೊಂಡು ತನ್ನ ಕೋಪವನ್ನು ನುಂಗಿಕೊಂಡಳು. ತನ್ನ ಮನಸ್ಸಿನಲ್ಲಿ ಸಹಾಯದ ಹಸ್ತವನ್ನು ಚಾಚಿದರೆ ಈ ಪ್ರಪಂಚ ಇಷ್ಟು ಘೋರವಾಗಿ ನಡೆದುಕೊಳ್ಳುತ್ತಾ ಎಂದು ಅಂದುಕೊಂಡಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಆಗ ಹಿರಿಯ ಬಾಬಾ ಮೆಲ್ಲಗೆ, ಏಳು ಮಗಳೇ, ಇದೆಲ್ಲ ನಿನ್ನ ಮತ್ತು ನಿನ್ನ ತಾಯಿಯ ಒಳಿತಿಗಾಗಿಯೇ ನಡೆಯುತ್ತಿದೆ. ನಾವು ನಿನಗೆ ನೀಡಲು ಹೊರಟಿರುವ ಜ್ಞಾನವು ಈ ಜಗತ್ತಿನ ಯಾವುದೇ ಪುಸ್ತಕದಲ್ಲಿ ಸಿಗುವುದಿಲ್ಲ ಅಂದರು. ಆಗ ಸೌಮ್ಯ ಭಯಗೊಂಡು ಹಿಂದೆ ಸರಿಯಲು ಪ್ರಯತ್ನಿಸಿದಳು. ಆಗ ಮತ್ತೋರ್ವ ಸಾಧು ಮೃದುವಾಗಿ ಅವಳ ಹೆಗಲ ಮೇಲೆ ಕೈಯಿಟ್ಟು, ಓಡಿ ಹೋಗಲು ಪ್ರಯತ್ನಿಸಬೇಡ, ನಾವು ನಿನ್ನಿಂದ ವಚನ ಪಡೆದುಕೊಂಡಿದ್ದೇವೆ ಅಂತ ಹೇಳಿದರು. ವೇಳೆ ಸೌಮ್ಯಾಳಿಗೆ ಕುಸಿದಂತೆ ಆಯಿತು. ತನ್ನ ತಾಯಿಯ ಜೀವವನ್ನು ಉಳಿಸಲು ಅವಳು ತನ್ನನ್ನು ತಾನು ತ್ಯಾಗ ಮಾಡಿಕೊಳ್ಳಬೇಕೆ ಅಂದುಕೊಂಡಳು. ಆಗ ಇನ್ನೋರ್ವ ಬಾಬಾ ದೀಪದ ಜ್ವಾಲೆಯನ್ನು ನೋಡುತ್ತಾ, ಯಾವ ಸ್ತ್ರೀ ತ್ಯಾಗ ಮಾಡುತ್ತಾಳೋ ಅವಳು ದೇವಿಯಾಗುತ್ತಾಳೆ. ನೀನು ಒಬ್ಬ ದೇವಿಯಾಗುತ್ತೀಯ ಮಗಳೇ ಎಂದು ಹೇಳಿದರು. ಮಹಿಯ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ತನ್ನ ಅದೃಷ್ಟಕ್ಕೆ ಶರಣಾಗಲು ಸಿದ್ಧವಾದಳು. ಸೌಮ್ಯಾಳ ಹೃದಯ ಬಲವಾಗಿ ಬಡಿಯುತ್ತಿತ್ತು. ಈ ವೇಳೆ ಬಾಬಾಗಳು ತಮ್ಮ ಆಳವಾದ ಲೋಭದ ದೃಷ್ಟಿಯಿಂದ ಅವಳನ್ನು ನೋಡುತ್ತಿದ್ದರು. ಹಿರಿಯ ಸಾಧು ತನ್ನ ಕಟಿಯಲ್ಲಿದ್ದ ವಸ್ತ್ರವನ್ನು ಸಡಿಲಿಸುತ್ತಾ, ಮಗಳೇ, ಈ ಜಗತ್ತು ಮೋಹ ಮಾಯೆಯಿಂದ ತುಂಬಿದೆ, ಆದರೆ ತ್ಯಾಗ ಮಾಡುವ ಸ್ತ್ರೀಯು ಸ್ವಯಂ ದೇವಿಯಾಗುತ್ತಾಳೆ ಎಂದು ಮೆತ್ತಗೆ ಹೇಳಿದರು. ಮತ್ತೋರ್ವ ಬಾಬಾ ಮುಂದೆ ಬಂದು, ಭಯಪಡಬೇಡ, ಇದು ನಿನ್ನ ಶುದ್ಧೀಕರಣ, ನಿನಗೆ ಈ ಲೋಕ ಮತ್ತು ಪರಲೋಕದ ಎರಡರ ಸುಖ ಲಭಿಸುತ್ತದೆ ಎಂದು ಹೇಳಿದರು. ಸೌಮ್ಯಾಳ ಕಣ್ಣುಗಳು ಭಯದಲ್ಲಿದ್ದವು. ಆಗ ಮತ್ತೋರ್ವ ಸಾಧು ಮೆತ್ತಗೆ ಅವಳನ್ನು ಹಿಡಿದು, ಇನ್ನು ವಿಳಂಬ ಮಾಡಬೇಡ ಮಗಳೇ, ನಿನಗೆ ಸ್ವರ್ಗದ ಅನುಭವವನ್ನು ಕೊಡುವ ಸಮಯ ಬಂದಿದೆ ಎಂದು ಹೇಳಿದರು. ಅವರ ಮಾತು ಕೇಳಿ ಸೌಮ್ಯಾಳ ಉಸಿರು ವೇಗವಾಗಿ ಹೋಗುತ್ತಿತ್ತು. ಅವಳು ಕಣ್ಣುಗಳನ್ನು ಮುಚ್ಚಿಕೊಂಡಳು. ಆಗ ಅವಳ ಒಳಗೆ ಒಂದು ವಿಭಿನ್ನ ಭಾವನೆ ಜಾಗೃತವಾಯಿತು. ನಾನು ನನ್ನ ದೇಹವನ್ನು ವ್ಯಾಪಾರಕ್ಕೆ ಇಡುವಷ್ಟು ದುರ್ಬಲಳಾಗಿದ್ದೇನೆ. ಇದು ತ್ಯಾಗವೇ ಅಥವಾ ಈ ಸಾಧುಗಳ ಕಾಮಶಕ್ತಿಯೇ ಎಂದು ಯೋಚಿಸಿ ಅವಳ ಭಯದ ಕಟ್ಟೆ ಹೊಡೆದು ಧೈರ್ಯವನ್ನು ತಂದುಕೊಂಡಳು. ಆಗ ಇದ್ದಕ್ಕಿದ್ದಂತೆ ಅವಳು ಹಿಂದೆ ಸರಿದು ಕುಟೀರದಲ್ಲಿ ಉರಿಯುತ್ತಿದ್ದ ದೀಪವನ್ನು ಎತ್ತಿಕೊಂಡು, ಮುಂದೆ ಬರಬೇಡಿ ಎಂದು ಕಿರುಚಿದಳು. ಮಹಿಯ ಧ್ವನಿ ಈಗ ಮೊದಲಿನಂತೆ ತೊದಲಿರಲಿಲ್ಲ. ಆಕೆಯ ಕಣ್ಣುಗಳಲ್ಲಿ ಒಂದು ರೀತಿಯ ಜ್ವಾಲೆಯೇ ಉಕ್ಕಿ ಬರುತ್ತಿತ್ತು. ಅದನ್ನು ನೋಡಿ ಬಾಬಾಗಳು ದಿಗ್ಭ್ರಮೆಗೊಂಡರು. ಈ ವೇಳೆ ಬಾಬಾಗಳ ಮುಖಗಳ ಮೇಲೆ ಸ್ವಲ್ಪ ಮುಗುಳುನಗೆ ಇದ್ದರು. ಅದರ ಜೊತೆಗೆ ಭಯವೂ ಕಾಣಿಸುತ್ತಿತ್ತು.
ಸೌಮ್ಯ ಯಾರಾದರೂ ನನ್ನ ಮೇಲೆ ಕೈ ಹಾಕಿದರೆ ನಾನು ಇಡೀ ಕುಟೀರವನ್ನು ಸುಟ್ಟು ಹಾಕುತ್ತೇನೆ ಎಂದು ಹೇಳಿದಳು. ಈ ಮಾತನ್ನು ಕೇಳಿ ಬಾಬಾಗಳ ಮುಖದಲ್ಲಿ ಬೆವರು ಬರಲು ಶುರುವಾಯಿತು. ಬಳಿಕ ಹಿರಿಯ ಸಾಧು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಮಗಳೇ ಕೋಪಿಸಿಕೊಳ್ಳಬೇಡ, ಇದೆಲ್ಲ ನಿನ್ನ ಒಳಿತಿಗಾಗಿಯೇ ಮಾಡುತ್ತಿರುವುದು ಎಂದು ಪುಸಲಾಯಿಸಿದರು. ಅದಕ್ಕೆ ಸೌಮ್ಯ ನಕ್ಕಳು. ಅವಳು ದೀಪವನ್ನು ನೆಲದ ಮೇಲೆ ಎಸೆದು ಬಾಬಾ, ನನ್ನ ಒಳಿತಿನ ಚಿಂತೆ ಮಾಡಬೇಕಾದ ಅಗತ್ಯ ನಿಮಗಿಲ್ಲ. ನಿಜವಾದ ಧರ್ಮ ಏನು ಎಂದು ನನಗೆ ತಿಳಿದಿದೆ. ನಿಮ್ಮಂತಹ ಮೋಸಗಾರರು ಶಾಶ್ವತವಾಗಿ ಅಳಿಸಿ ಹೋಗಬೇಕು. ನಿಮ್ಮಿಂದ ಯಾವುದೇ ಹುಡುಗಿ ಬಲಿಪಶುವಾಗಲು ನಾನು ಅವಕಾಶ ನೀಡುವುದಿಲ್ಲ ಅಂದಳು. ಸೌಮ್ಯಾಳ ಉಗ್ರ ರೂಪವನ್ನು ನೋಡಿ ಬಾಬಾಗಳು ನಿಜವಾಗಿಯೂ ಭಯಗೊಂಡಿದ್ದರು. ಬಳಿಕ ಸೌಮ್ಯ ಸಮಯವನ್ನು ವ್ಯರ್ಥ ಮಾಡದೆ ಕುಟೀರದ ಬಾಗಿಲನ್ನು ತೆರೆದು ಹೊರಕ್ಕೆ ಓಡಿದಳು. ಕಾಡಿನ ತಂಪಾದ ಗಾಳಿ ಅವಳಿಗೆ ಮತ್ತೆ ಹೊಸ ಜೀವನದ ಅನುಭವವನ್ನು ನೀಡಿತು. ಮರುದಿನ ಸೌಮ್ಯ ಗ್ರಾಮದ ಎಲ್ಲರಿಗೂ ಸಾಧುಗಳ ನಿಜವಾದ ಸ್ವರೂಪವನ್ನು ತಿಳಿಸಿದಳು. ಕೋಪಗೊಂಡ ಗ್ರಾಮಸ್ಥರು ಬಂದು ಕುಟೀರಕ್ಕೆ ಬೆಂಕಿ ಹಚ್ಚಿದರು. ಬಾಬಾಗಳನ್ನು ಗ್ರಾಮದಿಂದ ಹೊರಹಾಕಿದರು. ನಂತರ ಸೌಮ್ಯಾಳ ತಾಯಿಯ ಚಿಕಿತ್ಸೆಗೆ ಗ್ರಾಮಸ್ಥರು ಸಹಾಯ ಮಾಡಿ ತಾಯಿಯನ್ನು ಬದುಕಿಸಿದರು. ಸ್ನೇಹಿತರೆ, ಸೌಮ್ಯಾಳ ಧೈರ್ಯ ಮತ್ತು ಸ್ವಾಭಿಮಾನದ ಪ್ರತೀಕ ಸಾಧುಗಳ ಮುಖವಾಡವನ್ನು ಕಳಚಿತು. ಅವಳು ತನ್ನ ಗೌರವದ ಜೊತೆಗೆ ಗ್ರಾಮದ ಹುಡುಗಿಯರನ್ನು ಆ ದುಷ್ಟರ ಕೊಕ್ಕೆಯಿಂದ ರಕ್ಷಿಸಿದಳು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.